ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಸ್ವೀಟು. ಹಳೆಯ ಕಾಲದ ರೆಸಿಪಿ ಆದರೆ ಇವಾಗೂ ಕೂಡ ಇದು ಟ್ರೆಂಡಲ್ಲಿರುವಂತಹ ರೆಸಿಪಿನೇ ಹೇಳ್ಬೋದು. ಸೊ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯ ರೆಸಿಪಿನೇ ಇದು. ಸೊ ಯಾರಿಗೆಲ್ಲ ಇಷ್ಟ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ. ಆಲ್ರೆಡಿ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಇದು ಯಾವ ರೆಸಿಪಿ ಅಂತ. ಉತ್ತರ ಕರ್ನಾಟಕ ಸೈಡ್ ಏನಾದರೂ ನೋಡ್ತಾ ಇರೋರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು ಉತ್ತರ ಕರ್ನಾಟಕ ಸೈಡ್ ಮಾದ್ಲಿ ಸ್ಪೆಷಲ್ ರೆಸಿಪಿ. ಹಾಗೆ ಇದು ತುಂಬಾ ಒಳ್ಳೆಯದು. ಸೀಕರ್ಣಿಯಲ್ಲೂ ಕೂಡ ನಾವು ಇದನ್ನು ತಿನ್ಬೋದು. ಹಾಗೆ ತುಪ್ಪದ ಜೊತೆಗೆ ಹಾಲದ ಜೊತೆಗೂ ಕೂಡ ತಿನ್ಬೋದು. ಸೊ ಯಾರಿಗೆಲ್ಲ ಇಷ್ಟ ಅನ್ನೋರು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೆರೈಟಿ ಆಫ್ ರೆಸಿಪಿ ನಮ್ಮ ಚಾನಲಲ್ಲಿದೆ, ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ. ಸೊ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಾಗ ಕಂಪ್ಲೀಟಾಗಿ ತಿಳಿಸಿಕೊಟ್ಟಿದ್ದೀನಿ. ಸೊ ಬನ್ನಿ, ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಯಾರಿಗೆಲ್ಲ ಯಾವ ಥರ ಸ್ವೀಟ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿದೆ. ಇದು ಸಪ್ರೇಟಾಗಿ ಮಾದಲಿಗೆ ಅಂತಲೇ ಯೂಸ್ ಮಾಡ್ಕೊಂಡು ಬೀಸ್ಕೊಂಡು ಬಂದು ಇಟ್ಕೊಂಡಿರುವಂಥ ಹಿಟ್ಟು. ಸೊ ಇದನ್ನು ನಾವು ಹೇಗೆ ಬೀಸ್ಕೊಂಬರ್ಬೇಕಂದ್ರೆ, ಗೋಧಿನ ಹುರಿದ್ಬಿಟ್ಟು ಅವ್ರಿಗೆ ಹೇಳಬೇಕು ಮಾದಲಿ ಮಾಡೋಕ್ಕಂತ. ಒಂದು ಸೈಡು ರವೆ ಸಣ್ಣದಾಗಿ ಮತ್ತು ಹಿಟ್ಟನ್ನು ಕೂಡ ಎರಡೂ ಬರುತ್ತೆ. ಗಿರಣಿಯಲ್ಲಿ ನಾವು ಮಾದಲಿ ಮಾಡ್ತಿದ್ದೀವಿ ಅಂದರೆ ಒಂದು ಕಡೆ ಸೈಡು ರವೆ, ಇನ್ನೊಂದು ಕಡೆ ಸೈಡು ಹಿಟ್ಟು ಇರುತ್ತೆ. ಸೊ ಎರಡೂ ಮಿಕ್ಸ್ ಮಾಡಿ ಮಾಡಬೇಕಾಗಿರುತ್ತೆ. ಸೊ 2 ಕಪ್ ಆಗುವಷ್ಟು ರವೆ ತೊಗೊಂಡ್ರೆ ಅದಕ್ಕೆ 1 ಕಪ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೋಬೇಕು. ನಾನು ಯೂಸ್ ಮಾಡ್ತಾ ಇರೋದು ಹಾಗೆ. ನೀವು ಯಾವ ಅಳತೆಯಲ್ಲಿ ತೊಗೋತೀರಾ ಅದನ್ನು ಕರೆಕ್ಟಾಗಿ ತೊಗೊಳ್ಳಿ, ಏಕೆಂದರೆ ನೆಕ್ಸ್ಟ್ ಬೆಲ್ಲ ಹಾಕೋದಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ನಾನಿಲ್ಲಿ ಒಂದು ಅಂದಾಜು ಅಳತೆಯಲ್ಲಿನೇ ತೊಗೊಂಡಿದ್ದೀನಿ, ಏಕೆಂದರೆ ಅದು ನನಗೆ ರೂಢಿ ಆಗಿಬಿಟ್ಟಿದೆ ಮಾಡಿ. ಸೊ ಹಾಗಾಗಿ ನಾನು ಅಂದಾಜಿನಲ್ಲೇ ಮಾಡ್ತಿರೋದು. ಫಸ್ಟ್ ಟೈಮ್ ಮಾಡ್ತಿರೋರು ಅವ್ರಿಗೂ ಕೂಡ ನಾನು ಕರೆಕ್ಟಾಗಿ ಹೇಳ್ಕೊಡ್ತೀನಿ. 2 ಕಪ್ ಆಗುವಷ್ಟು ರವೆ ತೊಗೊಂಡ್ರೆ ಅದಕ್ಕೆ 1 ಕಪ್ ಆಗುವಷ್ಟು ಅದರದ್ದೇ ಹಿಟ್ಟಿರುತ್ತೆ ನೋಡಿ ಅದು. ಇಲ್ಲ ಅಂದರೆ ನೀವು ಈ ಥರ ಹಿಟ್ಟು ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅನ್ನೋರು ಏನು ಮಾಡಬೇಕು, ಗೋಧಿ ಹಿಟ್ಟು ಮತ್ತು ರವಾನ ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ಕಲಿಸ್ಕೋಬೇಕಾದ್ರೆ ಸ್ವಲ್ಪ ನಾನು ಮಾತಾಡ್ತಿರ್ಬೇಕಾದ್ರೆ ವಿಡಿಯೋನ ಕಂಪ್ಲೀಟಾಗಿ ಹೋಯಿತು. ಅದರಲ್ಲಿ ನಾನು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಂಡಿದ್ದೀನಿ. ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನಾದ್ಕೋಬೇಕು. ನಾನು ತೋರಿಸಿದ್ದೀನಿ ನೋಡಿ ಅದೇ ಥರ. ಈ ಥರ 2 ಪಾರ್ಟಿಷನ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪಾಗೇ ಇರಬೇಕು, ಯಾವುದೇ ರೀತಿ ತಿಳುವಾಗಿ ಲಟ್ಟಿಸ್ಕೋಬಾರ್ದು. ದಪ್ಪಾಗಿ ಇದ್ರೇ ಮಾದಲಿ ಕರೆಕ್ಟಾಗಿ ಬರುತ್ತೆ ಅದು. ಸೊ ತಿಳುವಾಗಿ ಲಟ್ಸೋದ್ರಿಂದ ಸರಿಯಾಗಿ ಬರೋದಿಲ್ಲ. ಸೊ ನೋಡಿದ್ರಲ್ಲ, ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಕಾದರೂ ನೀವು ಲಟ್ಟಿಸ್ಕೋಬೋದು, ಇಲ್ಲ ಹಾಗೇನೂ ಕೂಡ ಲಟ್ಟಿಸ್ಕೋಬೋದು. ಹಿಟ್ಟು ಹಚ್ಕೊಂಡು ಮಾತ್ರ ಲಟ್ಟಿಸೋಕ್ಕೆ ಹೋಗಬೇಡಿ. ಸೊ ಅದು ಈ ಥರ ಎಲ್ಲ ಸ್ಪ್ರೆಡ್ ಆಗ್ತಿರುತ್ತೆ. ಸೊ ಹಾಗೆ ಆಗೋದು, ಏಕೆಂದರೆ ನಾವು ಜಾಸ್ತಿ ರವಾನ ಯೂಸ್ ಮಾಡಿರ್ತೀವಿ. ಸೊ ಹಾಗಾಗಿ ಆ ಥರ ಬರುತ್ತದೆ. ಭಾಳ ತಿಳುವಾಗಿ ಲಟ್ಟಿಸೋಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪಾಗೇ ಇರಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ದಪ್ಪದಾಗೇ ಇರಬೇಕು. ಸ್ವಲ್ಪ ಬೇಕಿದ್ದರೆ ಮೇಲ್ಗಡೆ ಎಣ್ಣೆನ ಹಚ್ಕೊಳ್ಳಿ, ಇಲ್ಲ ಅಂದರೆ ಹಾಗೇನೂ ಕೂಡ ನಾವು ಬೇಯಿಸ್ಕೋಬೋದು. ಎಣ್ಣೆ ಹಚ್ಕೊಂಡೇ ಬೇಯಿಸ್ಕೊಂಡ್ರೂ ಕೂಡ ನಡಿತೈತಿ. ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಬೇಯಬೇಕು, ಇವಾಗ ಬೆಂದಿರಬೇಕು, ಅಂದ್ರೆ ಮಾದಲಿ ಕರೆಕ್ಟಾಗಿ ರೆಡಿ ಆಗುತ್ತೆ. ಹಸಿ ಬಿಸಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಅಂದರೆ ಸ್ವಲ್ಪ ನೋಡಿಕೊಂಡು ಬೇಯಿಸ್ಕೊಳ್ಳಿ. ಇವಾಗ ಅದನ್ನು ಅದೇ ಥರ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು ಕೂಡ ಇದೇ ಥರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಸೀದೋಗೋ ಥರ ಬೇಯಿಸ್ಕೊಳ್ಬಾರ್ದು, ಸ್ವಲ್ಪನೇ, ಅಂದರೆ 2 ರಿಂದ 3 ಈ ಕಡೆಯಿಂದ ಈ ಕಡೆ ಸ್ವಲ್ಪ 2 ಕಡೆನೂ ಬೇಯಿಸ್ಕೋಬೇಕು. ಸೊ ಹಾಗಾಗಿ ಒಂದೇ ಕಡೆ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ, ಯಾಕಂದರೆ ನಾವು ದಪ್ಪಾಗಿ ತೀಡಿರ್ತೀವಲ್ವ ಲಟ್ಸಿರೋ ಕಾರಣಕ್ಕಾಗಿ, ಆವಾಗ ಸ್ವಲ್ಪ ಒಳಗಡೆನೂ ಬೇಯಬೇಕು ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಎರಡೂ ನಾನು ಕರೆಕ್ಟಾಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕೂಡ ನಾವು ಮುರ್ಕೋಬೇಕಾಗತ್ತೆ. ಅಂದರೆ ಈ ಥರ ದಪ್ಪ ಇರುತ್ತೆ, ಅದೇನು ಇದು ಆಗೋದಿಲ್ಲ. ಸ್ವಲ್ಪ ಆರಿದ ಮೇಲಾದರೂ ನೀವು ಮುರ್ಕೊಳ್ಳಿ. ಈ ಥರ ಕಟ್ ಮಾಡಿಬಿಟ್ಟು ನೋಡಿ, ಮಾಡ್ತಾಯಿದ್ದೀನಿ ನೋಡಿ, ಆ ಥರ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಮಾಡ್ತಿರೋರು ಅಥವಾ ನೋಡ್ತಿರೋರು, ಇದನ್ನು ತಿನ್ನಬೇಕು ಅನ್ನಿಸ್ತಿರೋರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಚೆನ್ನಾಗಿ ಬರುತ್ತೆ, ಎಲ್ಲೂ ಸ್ವಲ್ಪ ಕೆಡೋದಿಲ್ಲ. ಸ್ವಲ್ಪ ಬಿಸಿ ಇದೆ, ಹಾಗಾಗಿ ಸ್ವಲ್ಪ ನಾನು ಈ ಥರನೇ ಮುರ್ಕೊಂಡು ತೋರಿಸ್ತಾ ಇದ್ದೀನಿ.
ಒಂದು ಸ್ವಲ್ಪ ಆರಿದ ಮೇಲೇ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಜಾಸ್ತಿ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ತೀರಾ ಉದುರಾಗಿ ಬರುತ್ತೆ. ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳಿ, ಜಾಸ್ತಿನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಹೇಗೆ ರುಬ್ಕೋಬೇಕು ಅಂದರೆ ತೀರಾ ತರಿಯಾಗಿ ರುಬ್ಬಬಾರ್ದು. ಮಿಕ್ಸರಲ್ಲಿ ರಿವರ್ಸ್ ಅಂತ ಇರುತ್ತೆ ನೋಡಿ, ಅದನ್ನು ಯೂಸ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಇಲ್ಲ ಅಂದರೆ ನೀವು 1-2 ಸಲ ಅಷ್ಟೇ ಈ ರೌಂಡ್ 1-2 ರೌಂಡ್ ಹೊಡ್ಸೋದ್ರಲ್ಲಿ ಅದು ಈ ಥರ ಆಗಿಬಿಡುತ್ತೆ. ಸೊ ಜಾಸ್ತಿ ಸಣ್ಣಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರನೇ ಇರಬೇಕು. ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಒಂದು ಜಾರ್ ಹಾಕೋದ್ರೊಳಗೇ ನಿಮ್ಗೆ ಯಾವ ಥರ ಬರಬೇಕು ಅಂತ ಗೊತ್ತಾಗಿರುತ್ತೆ. ಸೊ ಹಂಗೆ ಹಾಕ್ಕೊಳ್ಳಿ ನೋಡಿ. ಇವಾಗ ಎಲ್ಲನೂ ನಾನು ಅದೇ ಥರ ಸೇಮ್ ಹಾಕ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು, ನಾನು ಆಲ್ರೆಡಿ ಸ್ವಲ್ಪ ದಪ್ಪನೇ ಹಾಕ್ಕೊಂಡಿರೋ ಕಾರಣಕ್ಕಾಗಿ ಹಳೆ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು, ಡೈರೆಕ್ಟ್ ಕೈಯಲ್ಲೇ ಮಾಡ್ತಿದ್ರು, ಮಿಕ್ಸರ್ನ ಯೂಸ್ ಮಾಡ್ತಿದ್ದಿದ್ದಿಲ್ಲ. ಸೊ ಹಾಗಾಗಿ ಇವಾಗ ನಮ್ಮ ಮಿಕ್ಸರ್ ಇರೋದ್ರ ಕಾರಣ ಸ್ವಲ್ಪ ಬೇಗನೆ ಆಗುತ್ತೆ. ಏನು ಮಾಡಬೇಕು ನೆಕ್ಸ್ಟ್ ಅಂದರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ನಾವು ಈಗ ಮಾಡ್ತಾಯಿದ್ದೀನಿ ನೋಡಿ, ಹಾಗೆ ಮಾಡ್ಕೋಬೇಕು. ಅಂದರೆ ನಮಗೂ ಅದೇ ಟೇಸ್ಟ್ ಬರಬೇಕು ಅಂತ ಸ್ವಲ್ಪ ಆ ಥರ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಮೆತ್ತಗೆ ಬರುತ್ತೆ ಮತ್ತು ರುಚಿನೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲನೂ ಅದೇ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಮಸಾಲೆನ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಒಣ ಕೊಬ್ಬರಿ ಮತ್ತು 1 ಏಲಕ್ಕಿ, ಹಾಗೆ ಸ್ವಲ್ಪ ಬಡೆ ಸೊಪ್ಪು, ಇಷ್ಟೂ ಯೂಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಜಾಸ್ತಿನ ರೀತಿ ಮಸಾಲೆ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ನೋಡಿಕೊಂಡು ಸ್ವಲ್ಪ ಹಾಕಿದ್ದೀನಿ. ಸೋಪ್ ಹಾಕೋದ್ರಿಂದ ತಿನ್ನೋಕೆ ರುಚಿಯಾಗಿರುತ್ತೆ. ಸೊ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. ಸೋಪೇ ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಮೊದಲಿಗೆ. ಸೊ ಇವಾಗ ಬೆಲ್ಲ ನಾನಿಲ್ಲಿ ಒಂದು ಅಂದಾಜು ರೀತಿಯಲ್ಲಿ ಹಾಕೋತಾ ಇದ್ದೀನಿ ಅಂತ ಹೇಳಿದ್ನಲ್ವ. ಸೊ ಆವಾಗಲೇ ನೀವು 3 ಕಪ್ ಆಗುವಷ್ಟು, ಅಂದರೆ 2 ಕಪ್ ರವೆ ಮತ್ತು 1 ಕಪ್ ಹಿಟ್ಟು ಅವರಿಗೆ ನಾನು ಹೇಳೋದು ಬೆಸ್ಟ್ ಅಂದರೆ 2 ಕಪ್ನ ರವೆ ತೊಗೊಂಡಿರ್ತಿಲ್ವ. ಸೊ ಹಾಗಾಗಿ 2 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಳಿ ನೋಡಿ. ನಾನು ಸ್ವಲ್ಪ ಮತ್ತು ಮಾದಲಿ ಅದು ಆವಾಗಲೇ ಇದು ಮಾಡಿ ಇಟ್ಕೊಂಡಿದ್ವಲ್ವ ಮಿಕ್ಸ್, ಹಿಟ್ಟಿನ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಅದೇ ಥರ ಮಾಡ್ಕೊಳ್ಳಿ. ಆವಾಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಮಾದಲಿಗೆ ಅಂತ, ಅದನ್ನು ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕಲರು ಸ್ವಲ್ಪ ಚೇಂಜ್ ಆಗಿದೆ. ಸೊ ಇವಾಗ ನಿಮ್ಗೆ ಗೊತ್ತಾಗ್ತಿರಬೇಕು, ಕಲರ್ನೂ ಕೂಡ ಚೇಂಜ್ ಆಗಿದೆ. ಎಷ್ಟು ಮೆತ್ತಗಾಗಿದೆ ಅಂತಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ. ಸೊ ಇವಾಗ ನಾನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಜಿಗುಟಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಗಾಳಿಗೆ ಆರಕ್ಕೆ ಬಿಡಬೇಕಲ್ವ, ಅದಕ್ಕೋಸ್ಕರ ಮಸಾಲೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಆಗಲೇ ನಾನು ತೋರಿಸಿದ್ನಲ್ವ, ಕೊಬ್ಬರಿ ಮತ್ತು ಏಲಕ್ಕಿ ಮತ್ತು ಬಡೆ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಎಕ್ಸ್ಟ್ರಾ ಬೇಕಂದರೆ ಶುಂಠಿನೂ ಕೂಡ ಆ್ಯಡ್ ಮಾಡ್ಕೋತಾರೆ. ನೀವು ಶುಂಠಿ ಬೇಕಿದ್ರೂ ಹಾಕೋಬೋದು. ಇಲ್ಲಿ ಪುಟಾಣಿನೂ ಕೂಡ ಹಾಕೋತಾರೆ. ಸೊ ಪುಟಾಣಿನೂ ಹಾಕ್ತಾಯಿದ್ದೀನಿ ನಾನು. ಕೆಲವೊಬ್ಬರ ಕಡೆ ಶೇಂಗಾ ಬೀಜನೂ ಹಾಕ್ತಾರೆ ಹುರಿದ್ಬಿಟ್ಟು ಅದ್ರ ಮೇಲೆ ಸಿಪ್ಪೆ ತೆಗೆದು, ಸೊ ಅದು ಸ್ವಲ್ಪ ಸಣ್ಣ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಹಾಗೆ ಡ್ರೈ ಫ್ರೂಟ್ಸು ಬೇಕಿದ್ದರೆ ನೀವು ಗೋಡಂಬಿ ಮತ್ತು ಬಾದಾಮನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಸಿಂಪಲ್ಲಾಗಿ ಎಲಿಗೆಂಟಾಗಿ ಇರುವಂಥ ರೆಸಿಪಿ ನಾನು ಮಾಡಿ ತೋರಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವಿಡಿಯೋ ನಾನು ಹಾಕ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತಾ ಇರಿ. ಅಲ್ಲಿವರೆಗೂ ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.